ಹಾಯ್ ಫ್ರೆಂಡ್ಸ್, ನೋಡಿ ಸರ್ S22 ಅಲ್ಟ್ರಾ ಕೊಟ್ಟಿದ್ರು ಮಾತ್ರ ಲೋಗೋ ರೀಸ್ಟಾರ್ಟ್ ಅಲ್ಲಿ ಸೆಟ್ ಆನ್ ಆಗಿದೆ. ಸರ್ ಕೂಡ ಚೆಕ್ ಮಾಡಿದ್ರೆ ಸರ್ ಏನ್ ಹೇಳ್ತಾರೆ ಅನ್ನೋದ ಒಂದು ರಿವ್ಯೂ ಕೇಳೋಣ. ಸೊ ಅಂದ್ರೆ ಲೈವ್ ಆಗಿ ನಿಮ್ಮ ಮೊಬೈಲ್ ನ ನಿಮ್ ಕಣ್ಣೆದ್ರಿಗೆ ಬಿಚ್ಚಿ ಚಿಪ್ ನ ಮತ್ತೆ ರೀಬೋಲ್ ಮಾಡ್ಬಿಟ್ಟು ನಿಮ್ಮ ಎದುರಿಗೆನೆ ಸೆಟ್ ನ ಆನ್ ಮಾಡಿ ಕೊಟ್ಟಿದೆ, ಹೌದಲ್ವಾ? ಕರೆಕ್ಟ್ ಆಗಿ ಅಂದ್ರೆ ಎಕ್ಸ್ಪರ್ಟೀಸ್ ಬೇಕಾದ್ರೆ ಗಣೇಶ್ ಟೆಲಿಕಾಂ ಮಂಜುನಾಥ್ ಅವರಲ್ಲ ಲೈವ್ ಆಗಿ ನಾವು ರಿಪೇರ್ ಮಾಡೋದು ನಿಮ್ಮ ಮೊಬೈಲ್ ನ ನಿಮ್ ಕಣ್ ಮುಂದೆ ರಿಪೇರ್ ಮಾಡಿ ತೋರಿಸ್ತೀವಿ. सो देखो फ्रेंड्स, अभी मैंने इसको निकाल रहा है। तो S22 अल्ट्रा का ड्यूअल लेयर मदरबोर्ड है। ಸೊ S22 ಅಲ್ಟ್ರಾದು ಡ್ಯುಯಲ್ ಲೇಯರ್ ಮದರ್ ಬೋರ್ಡ್ ಇದೆ. ಇದ್ರದ್ದು CPU ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಮೇಲೆ ಡಬಲ್ ಡೆಕ್ಕರ್ ಇದೆ ಇದು. ರ್ಯಾಮ್ನ ಫಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ಪ್ರಿಕಾಷನ್ಗೋಸ್ಕರ ಸೈಡ್ ರ್ಯಾಮ್ ಇದೆ, ರೋಮ್ ಇದೆ. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ಶೀಲ್ಡ್ ಕೊಟ್ಬಿಟ್ಟು ಪ್ರಿಕಾಷನ್ ಮಾಡಿದ್ದೀನಿ. ಸೊ क्योंकि ना प्रिकॉशन देना इम्पॉर्टेंट है. बाजू में अपना CPU है 4.0 UFS है, उसको हीट ना लगाने से अच्छा होगा. ओके, सो हीट दिया मेरा अपना 380 और 100 एयर में मैं इसको निकाल रहा हूँ. क्योंकि ना बहुत बड़ा IC है, अगला ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, 380 ಹೀಟ್ 100 ಏರ್, ನಂದು 861 DW ಬ್ಲೋಯರ್ ಇದೆ. ಸೊ ನೋಡಿ, ನಂದು ಹೀಟ್ ಆಗ್ತಿದ್ದಂಗೆ ಆರಾಮಾಗಿ ಇದನ್ನು ಹೊರಗಡೆ ಎತ್ತುತ್ತಾ ಇದ್ದೀನಿ. ಈ ಥರ ನೀವೇನು ಮಾಡಬೇಕಾಗುತ್ತೆ, ಹೀಟ್ ಆಗ್ತಿದ್ದಂಗೆ ಆರಾಮಾಗಿ पुश ಮಾಡಬೇಕಾಗುತ್ತೆ. हीट होते ही उसको आराम से पुश करना ज़रूरी होता है. ओके, सो देखो इसको पंचर करके उसके बाद निकालना है. ಸೊ ಅದಾದಮೇಲೆ CPU ಒಂದೇ ಜಾಗದಿಂದ ಎತ್ತಬಾರ್ದು ಯಾವತ್ತೂ. ನೋಡಿ, ನಾನು ಯಾವ ಥರ ಇಲ್ಲಿ ನೋಡಿ ಪಂಚರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡಿದೆ, ಇಲ್ಲೊಂದು ಸ್ವಲ್ಪ ಮಾಡಿದೆ, ಸೊ ಸೆಂಟ್ರಲ್ ಒಂದು ಸ್ವಲ್ಪ ಮಾಡಿದೆ. ಈ ಥರ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ, CPU ಎತ್ತಬೇಕಾಗುತ್ತೆ. ಯಾವುದೇ CPU ಥರ ಸೇಫ್ಟಿ ಸೈಡಲ್ಲಿ ಆರಾಮಾಗಿ ಎತ್ತುತ್ತೆ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಕನ್ವರ್ಟ್ ಮಾಡ್ತಾಯಿದ್ದೀನಿ. ये होने के बाद मैं क्या कर रहा हूँ, कन्वर्ट कर रहा हूँ. सो आराम से 183 को कन्वर्ट कर रहा हूँ. ಸೊ ನೋಡಿ ಫ್ರೆಂಡ್ಸ್, ನಾನು ಕಾರ್ನರಿಂದ 183ನ ನಾನೇನು ಮಾಡ್ತಾಯಿದ್ದೀನಿ, ಕನ್ವರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇದನ್ನು, ಯಾಕಂದರೆ ತುಂಬ ಲ್ಯಾಗ್ ಆಗುತ್ತೆ ಅಂತ. ಓಕೆ, ಸೊ ಆರಾಮಾಗಿ ನಾನು ಮೇಲ್ಗಡೆ ಇರೋ ಬಾಲ್ಗಳನ್ನ ಪೂರ್ತಿಯಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಸಬ್ ಬಾಲೋं को मैं क्या कर रहा हूँ, कन्वर्ट कर रहा हूँ. उसके बाद इसको ಪೂರಾ ಕ್ಲೀನಿಂಗ್ ಕರ್ ರहा हूँ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟು ಗ್ಲೂ ಉಳಿದಿದೆ ಅಂತ ನನಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಧಾನಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಬಾಲ್ಗಳನ್ನ ಕನ್ವರ್ಟ್ ಮಾಡಿದ್ನಲ್ಲ, ಆ ಕನ್ವರ್ಟ್ ಮಾಡಿರೋ ಬಾಲನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದೊಂದನೇ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕನ್ವರ್ಟ್ ಆಗಿದೆ, ಆರಾಮಾಗಿ ಲೋ ಟೆಂಪ್ರೇಚರಲ್ಲಿ ಇದೇನಾಗುತ್ತೆ, ನಮ್ಮ ಇದು ಕ್ಲೀನ್ ಆಗುತ್ತೆ, ಬೋರ್ಡು ಕ್ಲೀನ್ ಆಗುತ್ತೆ. ಈ ಥರ ಆಗಲಿ, ನಾನು ಫುಲ್ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಏನು ಮಾಡಬೇಕಾಗುತ್ತೆ, ನೀವು ಕೆಲಸನ ಮಾಡಬೇಕಾಗುತ್ತೆ. ಇದೇ ಥರ ಕೆಲಸ ನಿಮ್ಮ ಕೂಡ ಕಲಿಸ್ತೀವಿ. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ಸೊ ನಿಮ್ಮ ಕೈಲಿ CPU EMMC ಎಲ್ಲ ತೆಗೆಸ್ಬಿಟ್ಟು ಸೆಟ್ನ ಆನ್ ಮಾಡಿಸ್ತೀವಿ. ಓಕೆ, ಸೊ ಇದು ಪ್ರತಿಯೊಂದು ಸ್ಟೂಡೆಂಟ್ ಕೈಯಲ್ಲೂ ಮಾಡಿಸಲಾಗುತ್ತೆ. ಓಕೆ, ಸೊ ಎನಿ ಎನ್ಕ್ವೈರಿಗೆ ಕೆಳಗೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನೋಡಿ, और एक इम्पॉर्टेंट टॉपिक ये है, क्योंकि ना अपने क्लीन करने के बाद आपको एक बार अपना 183 से कन्वर्ट करो तो आपका CPU 100% बैठ जाएगा. उसको क्लीनिंग में आपको एक ही शॉट में आपको बैठ जाएगा. देखो, मैंने सब बॉल का ऊपर जो है पूरा के पूरा ये लगा दिया, रंगा लगा रहा है, यानी PPD लगा रहा है. क्योंकि ना इससे करने के बाद आपने क्लीन करके लगा दिए ना CPU, एक ही शॉट में आपका बैठ जाएगा. ये 100% वर्किंग है. क्योंकि ना किसी में एक बार रिबॉल करता है, उसके बाद जो है सो नहीं लगाता है, उसके बाद दोबारा रिबॉल करने के बाद सेट ऑन होता है. ये प्रॉब्लम के लिए ये सोल्यूशन होता है. आप इसको ना दोबारा इधर ही दोबारा कन्वर्ट करके क्लीन करने के बाद उसके बाद क्लीन करो, उसके बाद लगाओ, तो 100% आपका मोबाइल एक ही शॉट में ऑन हो जाता है. ಸೊ ಇದು ಇಂಪಾರ್ಟೆಂಟ್ ಟಿಕ್ಸ್. ಸೊ ಒಂದ್ಸರಿ ಕ್ಲೀನ್ ಆದಮೇಲೆ ಮತ್ತೊಂದು ಸರಿ ಏನು ಮಾಡ್ಬೋದು, UV ಇದರಿಂದ 183ಯಿಂದ ಮತ್ತೊಂದು ಸರಿ ಅದನ್ನು PPD ಅದಕ್ಕೆ ಹಚ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ. ಸೊ ಅದಾದಮೇಲೆ CPU ನೀವು ಕೂರಿಸೋದ್ರಿಂದ ಒಂದು ಶಾಟ್ನಲ್ಲಿ ಸೊ ನಿಮ್ಮ CPU ಆನ್ ಆಗುತ್ತೆ. ಎಷ್ಟೊಂದು ಮಕ್ಕಳಿಗೆ ಈ ಥರ ಇರುತ್ತೆ. ಸೊ ಏನಂದರೆ ಒಂದು ಶಾಟಲ್ಲಿ CPU ರಿವಾಲ್ವ್ ಮಾಡ್ತೀರಿ, ಆನ್ ಆಗಲ್ಲ, ಮತ್ತೊಂದು ಸರಿ ರಿವಾಲ್ವ್ ಮಾಡ್ತಾರೆ, ಅವಾಗ ಆನ್ ಆಗುತ್ತೆ. ಅದಕ್ಕೆ ಇದು ಒಂದು ಒಳ್ಳೆ ಏನಾಗೋದು ಎಕ್ಸಾಂಪಲ್ಲು. ಸೊ ಒಂದು ಶಾಟಲ್ಲಿ ನೀವು ಏನು ಮಾಡ್ಬೋದು, CPU ಆನ್ ಮಾಡಿಸ್ಬೋದು. ಸೊ ನೋಡಿ, ಇದು 100% ನಮ್ಮದು ಕ್ಲೀನ್ ಆಯಿತು. ಇವಾಗ ನಾವೇನು ಮಾಡೋಣ,
ಸಿ ಪಿ ಯುನ ಕ್ಲೀನ್ ಮಾಡೋಣ. ಸಿ ಪಿ ಯುಲಿರುವ ಈ ಕೆಪಾಸಿಟರ್ಗಳು ಏನೋ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದ್ರೆ ನಡೆಯುತ್ತೆ ನಮಗೆ. ಸೊ ನನ್ನ ಹತ್ರ ಸೇಮ್ ಸ್ಟೆನ್ಸಿಲ್ಸ್ ಇಲ್ಲ, ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಯೂನಿವರ್ಸಲ್ ಸ್ಟೆನ್ಸಿಲರ್ಸಲ್ಲಿ ಇದನ್ನು रिबॉल्व ಮಾಡ್ತಾ इದ್ದೀನಿ. देखो फ्रेंड्स, इसको ना आराम से आपको क्लीन करना ज़रूरी है, क्योंकि ना ज़्यादा प्रेशर नहीं, अपना हीट होगा आयरन का 310 सीपी के ऊपर. आप कभी भी काम करोगे ना तो उसका हीट होगा 310 में ही करना चाहिए, ओके, उसके ज़्यादा नहीं होना चाहिए. तो आपको ना कन्वर्ट करना है 183 से. सभी कैपेसिटर को निकाल रहा हूँ, क्योंकि ना मेरे पास सेम वाला स्टेंसिल्स नहीं है. आपको सबको पता है कैपेसिटर रहेगा पैरेलल में, निकलने के बाद भी एक कैपेसिटर, कोई प्रॉब्लम नहीं होगा, हमने बहुत किया हुआ है, ओके. सो ये होगा रिमोट सेंस कैपेसिटर, कोई प्रॉब्लम नहीं होता. ಸೊ आपको पूरा ಕ್ಲೀನ್ करने के बाद ಇದೆಲ್ಲ ಫುಲ್ಲು ಕ್ಲೀನ್ ಆದಮೇಲೆ ರಿಬಾಲಿಂಗ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲೂ ಅಷ್ಟೇ ನಾನು ಸೊ ಎರಡೆರಡು ಸಲ ಇದನ್ನು कन्वर्ट ಮಾಡ್ತಾ ಇದ್ದೀನಿ. दो टाइम में इसको क्या कर रहा हूँ, मैंने कन्वर्ट कर रहा हूँ, ओके. क्योंकि ना इसका बॉल को कन्वर्ट करना इम्पोर्टेंट है, इसलिए एक ही बार में आपका कनेक्टिविटी लगेगा, वन शॉट में आपका सी पी यू ऑन हो जाता है. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಒನ್ ಶಾರ್ಟಲ್ಲಿ ನಿಮ್ಮ ಸಿ ಪಿ ಯು ಆನ್ ಆಗಬೇಕು ಅಂದರೆ ಇದೊಂದು 2 ಸರಿ ಕನ್ವರ್ಟ್ ಮಾಡಿ, ಆವಾಗ ನಿಮ್ಮ ಸಿ ಪಿ ಯು ಒನ್ ಶಾರ್ಟಲ್ಲಿ ಆನ್ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಈ ಥರ ಇರುತ್ತೆ, ಸರ್ ಒಂದೇ ಸೈಮು ನಾನು ರಿಬಾಲ್ವ್ ಮಾಡ್ತೀನಿ, ಅದಾದಮೇಲೆ ಆನ್ ಆಗಲ್ಲ, ಅದೇ ಇನ್ನೊಂದು ಸರಿ ರಿಬಾಲ್ವ್ ಮಾಡಿದ್ಮೇಲೆ ಸೆಟ್ ಆನ್ ಆಗುತ್ತೆ ಅಂತ. ಸೊ ಇದರಲ್ಲಿ 2 ಕೂಡ ಪ್ರಾಬ್ಲಮ್ ಇರೋದು. ನಿಮ್ಮ ಪಿ ಪಿ ಡಿನೂ ಒಂದು ಚೆಕ್ ಮಾಡಬೇಕಾಗುತ್ತೆ. किसी अपने स्टूडेंट जो है अपना इंक्वायरी में भी, सर एक बार सी पी यू रिबॉल्व करेगा, आपको भी होगा ये, एक बार सी पी यू रिबॉल्व करेगा तो सो नहीं होगा, दोबारा वही सी पी यू को रिबॉल्व करके बैठा दिया तो सेट ऑन हो जाता है. इसका प्रॉब्लम तो आपको कनेक्टिविटी से इशू होगा, इसीलिए हमको कनेक्टिविटी को सीधा क्लीन करके लगाना है. इसीलिए हम दोबारा 183 में दो बार कन्वर्ट करके उसको लगाते हैं. तो इसलिए आपका एक ही शॉट में आपका मोबाइल ऑन हो जाता है, या सीपीयू से या रैम से दिक्कत हो गया तो. सो आगे वाला वीडियो में हम ये बताएंगे आपको ड्यूअल लेयर को कैसे निकालना है, डालना है, ये आपको नेक्स्ट वाला वीडियो में आपको बताया जाएगा. सो ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ಯುಯಲ್ ಲೇಯರ್ನ ಯಾವ ಥರ ಓಪನ್ ಮಾಡೋದು ಮತ್ತು ಕೂರಿಸಿ ಯಾವ ಥರ ಸರಿಯಾಗಿ ರೀಬಾಲ್ ಮಾಡಿ ಸೆಟ್ನ ಆನ್ ಮಾಡೋದು ಅಂತ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು S22 ಅಲ್ಟ್ರಾದು ಸಿ ಪಿ ಯು ರ್ಯಾಮ್ 2 ತೆಗೆದುಬಿಟ್ಟು ಡಬಲ್ ಡೆಕ್ಕರ್ ಇದೆ, ಸೊ ಅದನ್ನು ರೀಬಾಲ್ ಮಾಡಿ ಸೆಟ್ಟು ಆನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಡ್ಯುಯಲ್ ಲೇಯರ್ ಮದರ್ ಬೋರ್ಡ್ ಇದೆ, ಸ್ವಲ್ಪ ಹೀಟ್ ಹೆಚ್ಚು ಕಮ್ಮಿ ಆದ್ರೂ ನಿಮ್ಮ ಲೇಯರ್ पंचर ಆಗುತ್ತೆ. देखो फ्रेंड्स, ये ड्यूअल लेयर मदरबोर्ड है, सो इसका थोड़ा सा भी आपको प्रॉब्लम हो गया ना, सीपीयू निकालने में बैठाने में लेयर पंचर हो जाएगा, तब आपका मोबाइल को लेयर ही करना पड़ता है. अभी पहले इसको क्या करना है, सीपीयू को रिबॉल करना है. सो आपको पता ही होगा, उसका खुद का स्टेंसिल रहे तो बहुत ईजी से वो सीपीयू को रिबॉल कर सकते हैं. यानी रैम हम इसका अंदर मेरे पास स्टेंसिल्स था, इसमें मैं रिबॉल कर रहा हूँ, ओके. सो बहुत ईजी है. 360 अपना एयर रखा हुआ है, क्योंकि ना ज़्यादा एयर रखने से आपका रैम ख़राब भी हो सकता है. सो देखो अच्छे से ये क्या हो गया, रिबॉल हो गया है. सो इसके बाद हम सीपीयू को रिबॉल करेंगे. सीपीयू रिबॉल करने का पहले देखो ये वाला कैपेसिटर एरिया को मैंने यूवी डाल रहा हूँ, क्योंकि ना कैपेसिटर एरिया स्टेंसिल इसका अंदर नहीं आएगा, यानी यूनिवर्सल स्टेंसिल्स का अंदर नहीं आएगा, सही है ना. सो आप इसको ना ऐसा पहले ही कैपेसिटर जगह को क्या करेंगे, यूवी डालेंगे, क्योंकि ना ये यूवी डालने से आपका 2-3 बॉल इससे जोड़ने से बच जाएगा. आराम से आपको यूनिवर्सल स्टेंसिल से आप रिबॉल कर सकते हैं, है ना. सो ऐसा ಇದೇ ಥರ ನೀವು ಏನು ಮಾಡಬೇಕಾಗುತ್ತೆ, ರಿಬಾಲ್ ಮಾಡೋದಕ್ಕಿಂತ ಮುಂಚೆ ನೀವು ತೆಗೆದಿರೋ ಕೆಪಾಸಿಟರ್ ಜಾಗಕ್ಕೆ ಯು ವಿನ ಹಾಕಬೇಕಾಗುತ್ತೆ. ಇದರಿಂದ ನೀವು ಯೂನಿವರ್ಸಲ್ ಸ್ಟೆನ್ಸಿಲ್ಸಲ್ಲಿ ಆರಾಮಾಗಿ ರಿಬಾಲ್ ಮಾಡ್ಬೋದು. ಇಲ್ಲ ಅಂದರೆ 2-3 ಬಾಲ್ಗಳು ಅಂಟ್ಕೊಂಡು ನಿಮಗೆ ಸಿ ಪಿ ಯು ರಿಬಾಲ್ ಮಾಡಲಿಕ್ಕೆ ಆಗೋದಿಲ್ಲ, ಓಕೆ. ಸೊ ಇದು ಡ್ರೈ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇದರಲ್ಲಿ ಸಿ ಪಿ ಯುನ ಕೂರಿಸ್ಬಿಟ್ಟು ರಿಬಾಲ್ ಮಾಡ್ತಾಯಿದ್ದೀನಿ. ಸೊ ರಿಬಾಲ್ ತುಂಬ ಈಸಿ. ಸೊ ಯೂನಿವರ್ಸಲಲ್ಲಾದರೂ ಮಾಡ್ಬೋದು, ಇನ್ನು ಯಾವುದ್ರಲ್ಲಾದರೂ ನೀವು ನಿಮ್ಮ ಹತ್ರ ಸೇಮ್ स्टेंसिल्स इधर ಮಾಡ್ಬೋದು. आप यूनिवर्सल से भी कर सकते हैं और सेम वाला स्टेंसिल्स रहे तभी आप कर सकते हैं. सो रिबॉल होने के बाद उसको थोड़ा सा आप एक बड़ा छोटा हो गया ना, तो वो भी आप इससे कट करके, यानी
ब्लेड से कट करके आपको काम चला सकते हैं। देखो ये पूरा के पूरा रीबॉलिंग अच्छे से हो गया है। अभी ओनली यूनिवर्सल स्टेंसिल से, इसके लिए स्पेशल मैंने स्टेंसिल ख़रीदा नहीं है। ओके, ये ड्यूअल लेयर का मदरबोर्ड है। सो ये ड्यूअल लेयर मदरबोर्ड थोड़ा सा भी आपको हीट और एयर में प्रॉब्लम हो गया ना, सेट ऑन नहीं होगा, पंचर हो जाता है। सो देखो अपना मोबाइल जो है अभी बैठने के लिए रेडी है। थोड़ा सा पेस्ट लगा के मैं इसको हीट लगाऊंगा 340 60 ईयर में इसको बैठा रहा हूँ मैं। ಸೊ ಇದ್ರ ಹೀಟನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 340 60ಯಲ್ಲಿ ಕೂರಿಸ್ತಾ ಇದ್ದೀನಿ। ಇದು ಡ್ಯುವೆಲ್ ಲೇಯರ್ ಮದರ್ ಬೋರ್ಡಿಂದ ಆ ಕಡೆ ಈ ಕಡೆ ಲೇಯರ್ಗೆ ಯಾವುದೇ ಹೀಟ್ ತಗಲದೇ ಇರೋ ಥರ ಸೊ ನೀವೇನು ಮಾಡಬೇಕಾಗುತ್ತೆ, ಕ್ಲೀನಾಗಿ ಬರೀ ಐ ಸಿ ಮೇಲೆ ಮಾತ್ರ ಹೀಟ್ನ ಕೊಡಬೇಕಾಗ್ತದೆ। ಸೊ ಈ ಐ ಸಿ ಮೇಲೆ ಹೀಟ್ ಕೊಟ್ಟಾಗ ಸೊ ನಿಮ್ಮ ಡೋಯಲ್ ಲೇಯರ್ ಪಂಚರ್ ಆಗೋಲ್ಲ, ಯಾಕಂದರೆ ಸೈಡಲ್ಲಿ ಇರುತ್ತೆ ಡೋಯಲ್ ಲೇಯರ್। ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಜಾಸ್ತಿ ಹೀಟ್ ಕೊಟ್ಟರೆ ಅಂದರೆ ಡ್ಯುವೆಲ್ ಲೇಯರ್ ಪಂಚರ್ ಆದರೆ ಸೊ ನಾವೇನು ಮಾಡಬೇಕಾಗುತ್ತೆ, ಮತ್ತೆ ಹೊಸದಾಗಿ ಲೇಯರ್ ಕೂಡ ರಿಬಾಲ್ ಮಾಡಬೇಕಾಗುತ್ತೆ। ಪಕ್ಕದಲ್ಲಿ UFS ಚಿಪ್ ಇರುತ್ತೆ 4.0ದು। ಸೊ ಇದಕ್ಕೂ ತುಂಬ ಸೆನ್ಸಿಟಿವ್ ಚಿಪ್ ಆಗಿರೋದ್ರಿಂದ ಸೊ ಅದಕ್ಕೆ ಪ್ರಿಕಾಷನ್ ತೊಗೊಂಡು ಏನಾದರೂ ನಾನು ನೋಡಿ ಪಕ್ಕದಲ್ಲಿ ಯಾವ ಥರ ಪ್ರಿಕಾಷನ್ ತೊಗೊಂಡಿದ್ದೀನೋ ಅದೇ ಥರ ನೀವು ಕೂಡ ಒಂದು ಕವರ್ ಮಾಡಿಬಿಟ್ಟು ಸೆಟ್ನ ಏನು ಮಾಡಬೇಕಾಗುತ್ತೆ, ರಿಬಾಲಿಂಗ್ ಮಾಡಬೇಕಾಗುತ್ತೆ। ನೋಡಿ ನಾನು ಡಬಲ್ ಡೆಕ್ಕರ್ನ ರಿಬಾಲಿಂಗು ಈ ಥರ ಮಾಡ್ತಾ ಇದ್ದೀನಿ। ಈಸಿ ಇದೆ, ನಾರ್ಮಲಾಗಿ ಎಲ್ಲರೂ ಡಬಲ್ ಡೆಕ್ಕರ್ ಮಾಡೇ ಇರ್ತೀರಿ, ಆದರೆ ಹೀಟ್ ಮೇಲೆ ಏರ್ ಮೇಲೆ ಗಮನ ಇರಬೇಕು। हीट और एयर का अंदर आपको ध्यान रहना चाहिए, क्योंकि है ना ये हीट और एयर इम्पॉर्टेंट होगा इसका अंदर। ज़्यादा हीट दे दिया आपको ड्यूअल लेयर पंचर होने का चांसेस ज़्यादा रहता है। देखेंगे अभी क्या होता है। अभी हम सीपीयू को रिवॉल्व कर लिया है। ओके, तो देखेंगे क्या होता, सेट ऑन हो जाता या नहीं होता तो देखेंगे। सो S22 ಅಲ್ಟ್ರಾ ಅದು ನೋಡಿ ಫ್ರೆಂಡ್ಸ್, ನಾವು ಸಿಪಿಯು ನ ರಿವಾಲ್ವ್ ಮಾಡಿದ್ವಿ, ಸ್ಕ್ರೀನ್ ತೋರಿಸಿ। ಸೊ ನೋಡಿ 1 ಮಿನಿಟ್, ಸೊ ಇವಾಗ ಜಸ್ಟ್ ನಾವು ರಿವಾಲ್ವ್ ಮಾಡಿರೋದು। ಓಕೆ, ಸೊ ಇದನ್ನ ನಾವು ಇವಾಗ ಟ್ಯಾಗ್ ಮಾಡೋಣ, ನೋಡೋಣ ಸೆಟ್ ಆನ್ ಆಗುತ್ತಾ ಅಥವಾ ಇಲ್ಲ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ। ಸೊ ನಾನೊಂದು ಒಳ್ಳೆ ಟಿಪ್ಸ್ ಹೇಳಿದ್ದೀನಿ ವಿಡಿಯೋದಲ್ಲಿ, ಸೊ आपको बोला हुआ ऑलरेडी कैसे करने का। सो इसको क्या करेंगे हम, डाल के देखेंगे क्या सीपीयू रिवॉल्व करने के बाद सेट ऑन हो रहा है क्या। तो कस्टमर भी इधर ही है, तो लाइव चल रहा था कस्टमर का सामने। सो कस्टमर इಲ್ಲೇ ಇದ್ದಾರೆ, ಅವ್ರ ಹತ್ರನೂ ನಾವೇ ತಗೋಣ, ರಿವ್ಯೂ ತಗೊಳ್ಳೋಣ। ಕಸ್ಟಮರ್ ಎದುರುಗಡೆನೆ ಲೈವ್ ಮಾಡಿದೀವಿ ನಾವು। ಚಲೋ ठीक। ಸೊ ನಾನೇನ್ ಮಾಡ್ತೇನೆ, ಎಲ್ಲ ಇದು ಹಾಕ್ತಾ ಇದೀನಿ, ನೋಡೋಣ ಚಾರ್ಜಿಂಗ್ ಹಾಕ್ತೀನಿ, ನೋಡೋಣ ಏನಾಗುತ್ತೆ, ಚಾರ್ಜ್ ಏನಾದ್ರು ತಗೊಳುತ್ತಾ ಅಥವಾ ಇಲ್ವಾ ಏನಾಗುತ್ತೆ ಅಂತ। ಚಲೋ ಫ್ರೆಂಡ್ಸ್, 1.3 0.6 ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ 1.3 ತಗೊಂತು, ಇಲ್ಲಿ ತೋರಿಸಿ। ಸೊ ಸೆಟ್ ಆನ್ ಆಯ್ತು। ಸೊ ನೋಡೋಣ ಲೋಗೋ ಬರುತ್ತಾ ಇಲ್ವಾ ಅಂತ। सेट तो 100% ऑन आ गया, सेट तो 100% ऑन हो गया, लोगों में आपका आ गया है। इसका मतलब अपना सीपीयू रिवॉल्व ड्यूअल लेयर मदरबोर्ड का देखो परसेंटेज में 41% दिखा दिया है, 41% दिखा दिया। इसको ऑन कर रहा है मैंने, देखेंगे क्या फुल ऑन होता है क्या। सो अपना सीपीयू रिवॉल्व किया हुआ सीपीयू का क्या प्रोसेस है वो 100% ठीक है। हमने कितना एयर और कितना हीट रखने के लिए बोला वो भी 100% सक्सेस है। लाइव प्रूफ आप देख रहे हैं। सो सैमसंग करके सेट ऑन हो गया। ಸೊ ನಾನು ಎಷ್ಟು ಹೀಟ್ ಅಲ್ಲಿ ತೆಗಿಬೇಕು, ಎಷ್ಟು ಹೀಟ್ ಅಲ್ಲಿ ಯಾವ ತರ ಪ್ರಿಕಾಷನ್ ತಗೊಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ। ಸೊ ಅದೇ ತರ ತಗೊಂಡ್ರೆ 100% ಡ್ಯೂಯಲ್ ಲೋರ್ ಬೋರ್ಡ್ ಸಿಪಿಯು ಎಂ ಸಿ ಕೂಡ ನೀವೇನ್ ಮಾಡ್ಬೋದು, ರಿಬಾಲ್ ಮಾಡ್ಬೋದು। ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು। ನೋಡಿ 100% ಸೆಟ್ ಕೂಡ ಆನ್ ಆಗೇ ಹೋಯ್ತು, ಯಾವುದೇ ಪ್ರಾಬ್ಲಮ್ ಇಲ್ಲ। ಪ್ಯಾಟರ್ನ್ ಇಟ್ಟಿದ್ದಾರೆ ಕಸ್ಟಮರ್ 1 2 3। ಸೊ ನನ್ನ ಫೋನ್ ನಂಬರ್ ಬಂದು 9033596166। ಸೊ ಸ್ವಲ್ಪ ಬ್ಯಾಕ್ ಹೋಗಿ। ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು। ಬನ್ನಿ STT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ। ನಿಮ್ ಕೈಯಿಂದಾನೆ ಸಿಪಿಯು EMC ಸೆಟ್ ನ ಆನ್ ಮಾಡಿಸಿ, ಆನ್ ಸೆಟ್ ಅಲ್ಲಿ ಸಿಪಿಯು ತೆಗ್ದಿ EMC ತೆಗ್ದಿ ಮತ್ತೆ ಕೂಸಿ ನಿಮ್ ಕೈಯಲ್ಲಿ ಸೆಟ್ ನ ಆನ್ ಮಾಡಿಸ್ತೀನಿ। ನಿಮ್ಗೆ ಏನಾದ್ರು ಸಿಪಿಯು ಡಬಲ್ ಡೆಕ್ಕರ್ ಇರ್ಬೋದು, ಡ್ಯೂಯಲ್ ಮದರ್ ಬೋರ್ಡ್ ಇರ್ಬೋದು, ಏನಿ ಬ್ಲಾಕ್ ಪೇಸ್ಟೆಡ್, ವೈಟ್ ಪೇಸ್ಟೆಡ್, ನಾನ್ ಪೇಸ್ಟೆಡ್ ಯಾವುದೇ ಕಂಪ್ಲೇಂಟ್ ಇದ್ರೂ ಸೊ ಸೆಟ್ ಏನಾಗ್ಬೋದು, ನೀವು ಇಲ್ಲೇ ನಿಮ್ ಕೈಯಲ್ಲೇ ರಿಪೇರ್ ಮಾಡಿಸ್ತೀವಿ, ಮತ್ತೆ ನಿಮ್ ಕೈಲೇ ಸೆಟ್ ನ ಆನ್ ಮಾಡಿಸ್ತೀವಿ।
सो आप भी ऐसा काम सीख सकते हैं। आ जाइए STG मोबाइल रिपेयरिंग ट्रेनिंग इंस्टीट्यूट बैंगलोर को। सो आप ही का हाथ से CPM से सभी निकाल के बैठा के सेट को ऑन करवाया जाएगा, और ट्रेसिंग और डैशबोर्ड रिपेयरिंग, EMMC प्रोग्रामिंग, UFS प्रोग्रामिंग, सभी 2 बॉक्स है। अब इजी अटैक अभी F64 आ गया, वो सबका प्रोग्रामिंग कैसे चलेगा, सेट कैसे ऑन होगा, ये सभी आपको बताया जाएगा स्टेप बाय स्टेप विद स्कीमेटिक विद DC पावर सप्लाई। सो ऐसा हैंड स्किल तो आपको 100% बनाया जाएगा। सो आ जाए STG मोबाइल रिपेयरिंग ट्रेनिंग इंस्टीट्यूट बैंगलोर। ಹಾಯ್ ಫ್ರೆಂಡ್ಸ್, ನೋಡಿ ಸರ್ S22 ಅಲ್ಟ್ರಾ ಕೊಟ್ಟಿದ್ರು ಹತ್ರ. ಸೊ ಲೋಗೋ ರೀಸ್ಟಾರ್ಟ್ ಅಲ್ಲಿ ಸೆಟ್ ಆನ್ ಆಗಿದೆ. ಸರ್ ಕೂಡ ಚೆಕ್ ಮಾಡಿದ್ದಾರೆ. ಸರ್ ಏನ್ ಹೇಳ್ತಾರೆ ಅನ್ನೋದ ಒಂದು ರಿವ್ಯೂ ಕೇಳೋಣ. ಸರ್ ತಗೊಳ್ಳಿ ಮೊಬೈಲ್. ಸೊ ನಂತರ S22 ಅಲ್ಟ್ರಾ ಇತ್ತು. ನಿನ್ನೆ ರಾತ್ರಿಯಿಂದ ಸಡನ್ಲಿ ಆಫ್ ಆಗಿ ರೀಸ್ಟಾರ್ಟ್ ಲೂಪ್ ಅಲ್ಲಿ ಆನ್ ಆಫ್ ಆಗ್ತಾ ಇತ್ತು. ಸೊ ತುಂಬಾ ಟ್ರಬಲ್ ಶೂಟ್ ಮಾಡಿದೆ ನನ್ನ ಕಡೆಯಿಂದ, ಆದ್ರೂ ಅದು ಸರಿಯಾಗಲಿಲ್ಲ. ಸೊ ಮತ್ತೆ ಇನ್ವೆಸ್ಟಿಗೇಷನ್ ಚೆಕ್ ಮಾಡುವಾಗ ಅದು ತುಂಬಾ ಜನರಿಗೂ ಅದೇ ಸೇಮ್ ಇಶ್ಯೂ ಇತ್ತು. ಅದೇನು ಹಾರ್ಡ್ವೇರ್ ಲೆವೆಲ್ಗೆ ಬಂದಿತ್ತು. ಸೊ ಅದೇನು ಚಿಪ್ ರೀಬಾಲಿಂಗ್ ಏನೋ ಮಾಡಬೇಕಿತ್ತು. ಸೊ ಅದಕ್ಕೆ ನಾನು ಇಲ್ಲಿ ಬೆಂಗಳೂರಲ್ಲಿ ಯಾವುದು ಒಳ್ಳೆ ಜಾಗದಲ್ಲಿ ಎಕ್ಸ್ಪರ್ಟೀಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಅವಾಗ ಗಣೇಶ್ ಟೆಲಿಕಾಂ ಮಂಜುನಾಥ್ ಅವ್ರದ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಕ್ಕಿತ್ತು. ಸೊ ಅದ್ರ ಪ್ರಕಾರ ನಾನು ಅವರಿಗೆ ಬೆಳಗ್ಗೆ ಕಾಲ್ ಮಾಡಿ ಅವರ ಲೊಕೇಶನ್ಗೆ ಬಂದು ಅವರು ಇಮಿಡಿಯೇಟ್ ಹೇಳಿದ್ರು 2 ಗಂಟೆಯಲ್ಲಿ ನಾನು ಮಾಡಿಕೊಡ್ತೇನೆ. ಸೊ ಲೈವ್ ಡೆಮೋ ತೋರಿಸಿದ್ರು. ಇವನ್ ಲೈವ್ ಅದ್ರದ್ದು ಏನ್ ಮಾಡ್ತಿದ್ದೇವೆ, ಹೇಗೆ ಡಿಸ್ಮ್ಯಾಂಟಲ್ ಮಾಡ್ತಾರೆ, ಕ್ಲೀನಿಂಗ್ ಎಲ್ಲ ಮಾಡಿ ರೀಬಾಲಿಂಗ್ ಮಾಡ್ತಾ ಇದ್ದಾರೆ.